ಅಧಿವೇಶನದ ಸಂದರ್ಭದಲ್ಲಿ ಮಹಾನಾಯಕನಿಂದ ಬೆಳಗಾವಿ ಗಡಿ ಖ್ಯಾತಿಯನ್ನು ತೆಗೆಯಲಾಗಿದೆ. ಮತ್ತೆ ಕರ್ನಾಟಕ ಮಹಾ ಗಡಿ ವಿವಾದ. ಶಿವಸೇನೆಯ ಮುಖಂಡ ಇದನ್ನ ಕೆದಕಿದ್ದಾರೆ. ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋತರೂ ಕೂಡ ಶಿವಸೇನೆಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಮತ್ತೆ ಮತ್ತೆ ಖ್ಯಾತಿಯನ್ನು ತೆಗಿತಾ ಇದ್ದಾರೆ. ಬೆಳಗಾವಿ ಗಡಿ ವಿವಾದದಲ್ಲಿ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಗಡಿ ಇತ್ಯರ್ಥ ಆಗೋವರೆಗೂ ಕೂಡ ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಿಸಬೇಕು ಅಂದಿದ್ದಾರೆ. ಪದೇ ಪದೇ ಗಡಿ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ ಶಿವಸೇನೆ ಠಾಕ್ರೆ ಬಡ. ಈವರೆಗೂ ಕೂಡ ಭಾಷಾ ಬೀಜವನ್ನ ಬಿತ್ತುತ್ತಾ ಇದ್ರು ಮಾಜಿ ಸಿಎಂ ಉದ್ಧವ್ ಠಾಕ್ರೆ. ಈಗ ಅವರ ಪುತ್ರನ ಸರದಿ, ಅವರ ಪುತ್ರ ಆದಿತ್ಯ ಠಾಕ್ರೆ ಭಾಷಾ ಬಾಂಧವ್ಯವನ್ನ ಕೆಡಿಸೋದಕ್ಕೆ ಎಲ್ಲಾ ರೀತಿಯ प्रयत्न ಕೂಡ ಮಾಡ್ತಾ ಇದ್ದಾರೆ. ಈ ಅಧಿವೇಶನದ ಸಂದರ್ಭದಲ್ಲೇ ಈಗ ಗಡಿ ವಿವಾದ ಮತ್ತೆ भुगिलेद्दिದೆ. ह्या दोघांमुळे अनेकदा आम्ही सांगितलेलं आहे की केंद्र सरकारने ह्याच्यात हस्तक्षेप करावा. अनेकदा आम्ही सांगितलेलं की तिथे युनियन टेरिटरी बनवलं पाहिजे, पण अजून ते होत नाहीये. अपोजिशन लीडर के तौर पर आदित्य जिस तरीके से चांगलं मला वाटतं माझ्या सोबत जे आहे तिथे मागे दोघेही ह्या दोघांमुळे तिथे खूप पाठबळ मिळालंच. आशिष जी आहेत आमचे सगळे कार्यकर्ते आहेत. अनेकदा आम्ही सांगितलेलं आहे की केंद्र सरकारने ह्याच्यात हस्तक्षेप करावा. अनेकदा आम्ही सांगितलेलं की तिथे युनियन टेरिटरी बनवलं पाहिजे, पण अजून ते होत नाहीये. अपोजिशन लीडर के तौर पर आदित्य जिस तरीके से चांगलं मला वाटतं माझ्या सोबत जे आहे तिथे मागे दोघेही ह्या दोघांमुळे तिथे खूप पाठबळ मिळालंच. आशिष